ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆನೇ ಇಡ್ಲಿ ಮಾಡೋಣ ಅಂತೇಳಿ ನೆನ್ನೆ ನೈಟೇ ಆಡ್ ಸಿಕ್ಕಿದೆ. ಅದಕ್ಕೆ ಅವಳು ಸಾಂಬಾರು ಮಾಡಿ ಅಂತ ಅಂದಿದ್ದು ನನ್ನ ಮಗಳು ಅಂತೇಳಿ ಆಲೂಗಡ್ಡೆ ಕಟ್ ಮಾಡ್ತಾಯಿದ್ದೆ. ಆಲೂಗಡ್ಡೆ ಬೇಳೆ ಹಾಕಿ ಸಾಂಬಾರು ಮಾಡೋಣ, ಇಡ್ಲಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡು ಅಲ್ಲಿ ಬೇಳೆ ಜೊತೆಗೆ ಹಾಕಿ ಅದೊಂದು 3 ವಿಷಲ್ ಕೂಗಿಸ್ಬಿಟ್ಟು ಈ ಕಡೆ ಈರುಳ್ಳಿ, ಟೊಮೊಟೊ, ಹಣ್ಣುಮೆಣ್ಸಿನ್ಕಾಯೆಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆ ಹಾಕೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ಎಲ್ಲ ಕಾಯೆಲ್ಲ ತುರ್ಕೊಂಡು ಆಡಿಸ್ಕೊಂಡು ಒಗ್ಗರಣೆ ಹಾಕ್ತೆ. ಸಾಂಬಾರಿಗೆ ಒಗ್ಗರಣೆ ಹಾಕ್ತೆ. ಸಾಂಬಾರು ಒಗ್ಗರಣೆ ಹಾಕ್ಬಿಟ್ಟು ಇಡ್ಲಿ ಬಿಟ್ಬಿಟ್ಟು ಆಮೇಲೆ ನನ್ನ ಮಗಳನ್ನ ಏಳ್ಸೋಣ ಅಂತ ಅಂದ್ಕೊಂಡೆ. ಅವಳು ಅಷ್ಟರಲ್ಲಿ ನಾನು ಇನ್ನೂ ಸಾಂಬಾರು ಮಾಡೋಕ್ಕಿಂತ ಮಾಡ್ತಾ ಇದ್ದಂಗೆ ಎದ್ಬಿಟ್ಟು ಬಂದು ಇವತ್ತು ನಾನು ಗ್ಲೀಸರ್ನ ಆನ್ ಮಾಡಿದ್ದೆ ನೀರು ತುಂಬ್ತಾ ಇರಲಿ ಅಂತ. ಅದು ಅರ್ಧ ಭಾಗ ತುಂಬಿತ್ತು. ಸರಿ ಆಯಿತು, ಎದ್ದಿದ್ದಿಲ್ಲ, ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಡು ಹೋಗು, ಅಷ್ಟರಲ್ಲಿ ನಾನು ಇಡ್ಲಿ ಬಿಡ್ತೀನಿ ಅಂತೇಳಿ ಅವಳು ಕಳಿಸ್ದೆ. ಅವಳು ಸರಿ ಆಯಿತು ಅಂತೇಳಿ ಸ್ನಾನಕ್ಕೆ ಹೋದ್ಲು. ಅವಳು ಬರೋಷ್ಟರಲ್ಲಿ ಸಾಂಬಾರೆಲ್ಲ ಆಗಿತ್ತು ಮತ್ತು ಇಡ್ಲಿಗೆ ಬಿಟ್ಟಿದ್ದೆ. ಅದು ಇವತ್ತು ರಾಯರ ಹುಟ್ಟುಹಬ್ಬ ಇತ್ತಲ್ಲ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋದಿತ್ತು. ಸರಿ ಅಂತೇಳಿ ಬೇಗ ಅವಳನ್ನು ಕಳಿಸ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಹೋಗೋಣ ಅಂತೇಳಿ ನಾನು ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೆ, ಒಂದು ಕಡೆ ಇಡ್ಲಿಗೆ ಇಟ್ಟಿದ್ದೆ. ಆಮೇಲೆ ಹಂಗೇನೆ ಅವಳು ವಾಟರ್ ಬಾಟಲ್ಗೂ ನೀರು ತುಂಬಿಕ್ತಾ ಇದ್ದೆ. ಹಂಗೆ ಮಧ್ಯದಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಆಗೋದಿಲ್ಲ ಅಂತೇಳಿ ಅವಳು ವಾಟರ್ ಬಾಟಲ್ಗೆ ನೀರು ತುಂಬಿಟ್ಟು ಆಮೇಲೆ ಇಡ್ಲಿ ಒಂದು ಬಾಕ್ಸ್ಗೆ ಇಡ್ಲಿ ಹಾಕಿ ಒಂದು ಬಾಕ್ಸಿಗೆ ಸಾಂಬಾರು ಹಾಕಿ ಮತ್ತು ಸ್ನ್ಯಾಕ್ಸ್ಗೆ ಆಪಲ್ ಹಾಕ್ತಾಯಿದ್ದೆ. ಆಪಲಿನ ಅವಳು ತಿನ್ನೋಷ್ಟು ಬ್ಲ್ಯಾಕ್ ಹಾಕ್ಬಿಡುತ್ತೆ ಅಂತೇಳಿ ಸಾಲ್ಟ್ ನೀರು ಹಾಕಿ ನೆನೆ ಹಾಕಿದ್ದೆ ಸ್ವಲ್ಪ ಹೊತ್ತು. ಅದಾದಮೇಲೆ ಅದನ್ನೆಲ್ಲ ನೀರೆಲ್ಲ ಸೋಸಿ ಒಂದು ಬಾಕ್ಸಿಗೆ ಹಾಕಿ ಆಮೇಲೆ ಅವಳು ಲಂಚ್ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿದೆ. ಅಷ್ಟೆಲ್ಲ ಅವಳು ಸ್ನಾನ ಆಯಿತು. ಅಮ್ಮ ರೆಡಿಯಾಗಿದ್ದೀನಿ ಕಣಮ್ಮ, ತಲೆ ಬಾಚು ಅಂತ ಬಂದಳು. ಸರಿ ಆಯಿತು ಅಂತೇಳಿ ಅವಳಿಗೂ ಬೇಗ ತಲೆಯೆಲ್ಲ ಬಾಚಿ ಅವಳಿಗೆ 2 ಜಡೆ ಹಾಕೋಂಗಿಲ್ಲ, ಒಂದೇ ಜಡೆ ಹಾಕ್ಬೇಕಾಗಿರೋದು. 2 ಜಡೆ ಹಾಕಿ ಕಳಿಸಿದ್ರೆ ಅವರು ಅಲ್ಲೇ ಸ್ಕೂಲಲ್ಲೇ ಬಿಚ್ಚಿ 1 ಜಡೆ ಹಾಕಿ ಕಳಿಸ್ತಾರೆ. ಸರಿ ಅಂತೇಳಿ ಅವಳಿಗೂ ಕೂದಲೆಲ್ಲ ಬಾಚಿ ಆಮೇಲೆ ಹಾಕ್ಕೊಟ್ಟೆ. ಅವಳಿಗೆ 2 ಸಾಕು ಕಣಮ್ಮ, ನಂಗೆ ಜಾಸ್ತಿ ಹಾಕ್ಬಿಡಿ ಎಂದು. ಸರಿ ತಿನ್ಬಿಟ್ಟು ಹೋದ್ಲವ್ರಪ್ಪ ಕರ್ಕೊಂಡು ಹೋದ್ರು ಸ್ಕೂಲ್ ಹತ್ರ. ಅವಳೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡಿದ್ದೆ. ಅಷ್ಟರಲ್ಲಿ ಶ್ವೇತಾ ಮೆಸೇಜ್ ಮಾಡಿದ್ಲು, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ, ಇವತ್ತು ಹೆಂಗಿದ್ರು ಮಂಗಳವಾರ ಆಗೈತೆ ಅಂತ. ಸರಿ ಅಂತೇಳಿ ನಾನು ಹೋದೆ ಬಸ್ ಸ್ಟ್ಯಾಂಡಿಗೆ. ಅವಳು ಇನ್ನೂ ಬಂದಿರಲಿಲ್ಲ. ಇವಳು ನನ್ನ ಮಗಳೇ ಬಸ್ ಸ್ಟ್ಯಾಂಡ್ ಹತ್ರ ಶೋಭಾ ಅಪಾಯಿಂಟ್ಮೆಂಟ್ ಹತ್ರ ಆಟ ಆಡ್ತಾ ಇದ್ಲು. ಆಮೇಲೆ ಅವಳೇ ಬೇಗ ರೆಡಿಯಾಗಿದ್ಲು, ನಾನಿನ್ನೂ ರೆಡಿಯಾಗಿರಲಿಲ್ಲ ಅಂತ ನನ್ನನ್ನು ವೆಯ್ಟ್ ಮಾಡ್ತಿದ್ಲು. ಆಮೇಲೆ ನಾನು ಹೋದ್ಮೇಲೆ ಬಂದ್ಲು ಅವಳು. ಆಮೇಲೆ ಬಸ್ ಬಂತು, ಬಸ್ಸಿಗೆ ಹೋದ್ವಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹತ್ರ ಹತ್ರ ಇಳ್ಕೊಂಡ್ವಿ. ನಾವು ಹೋದಾಗ ಆಗಲೇ 2 ಕಾಲಾಗಿತ್ತು. ರೋಡಲ್ಲಿ ಜನಗಳೇ ಇರಲಿಲ್ಲ. ಮೋಸ್ಟ್ಲಿ ಇವತ್ತು ರಶ್ ಇಲ್ಲ. ಅಲ್ಲೇ ನಾವು ಹೋಗಿರೋದು ಲೇಟಾಗಿ ಹೋಗಿದ್ದೀವಲ್ಲ ಅಂದ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬೇಕಾದ್ರೆ ರೋಡ್ ಸೈಡಲ್ಲಿ ತರಕಾರಿ ಸೊಪ್ಪು ಎಲ್ಲ ಹಾಕ್ಕೊಂಡಿರ್ತಾರೆ. ಎಲ್ಲ ಫ್ರೆಶ್ ಆಗಿರುತ್ತೆ. ಮಕ್ಳಿಗೆ ಆಟ ಸಾಮಾನು, ಕಡಲೆಕಾಯಿ ಎಲ್ಲ ದೇವಸ್ಥಾನದ ರೋಡಲ್ಲಿ ಫುಲ್ ಎಲ್ಲ ಫ್ರೆಶಾಗಿ ಹಾಕ್ಕೊಂಡು ಕೂತಿದ್ರು ಮಾರೋಕ್ಕೆ ಅಂತೇಳಿ. ಆಮೇಲೆ ಬಾಗಿಲು ತೋರಣ, ಮಕ್ಕಳು ಆಟ ಸಾಮಾನುಗಳು ಅಂದರೆ ಅಟ್ರಾಕ್ಟ್ ಆಗ್ಬಿಡುತ್ತಾವಲ್ಲ, ಮಕ್ಳು ತೊಗೊಳ್ಳಿ ಅಂತ ಅಂದ್ಕೊಂಡು ಎಲ್ಲ ಅಲ್ಲೇ ರೋಡ್ ಸೈಡಲ್ಲಿ ಹಾಕಿದ್ರು. ಸದ್ಯಕ್ಕೆ ನಮ್ಮ ಮಕ್ಕಳು ಯಾವ ಏನೂ ಕೇಳಲಿಲ್ಲ. ಹೊರಗಡೆ ಅಷ್ಟೇನು ಜನ ಇರಲಿಲ್ಲ ಅಂತೇಳಿ ಹೋದ್ವಿ ಒಳಗಡೆ. ಆಮೇಲೆ ಅಲ್ಲೇ ನಲ್ಲಿ ಹತ್ರ ಕಾಲು ತೊಳ್ಕೊಂಡು ಡೈರೆಕ್ಟಾಗಿ ಹೋದ್ವಿ. ಜನ ಏನು ಹೊರಗಡೆ ಇರಲಿಲ್ವಲ್ಲ, ಸರಿ ಅಂತೇಳಿ ಹೋದ್ವಿ. ಆಗಲೇ ಅದು ಕ್ಲೋಸಿಂಗ್ ಟೈಮ್ ಆಗೋಗಿತ್ತು. ಒಳಗಡೆ ಜನ ಇದ್ದರು, ಕ್ಲೋಸಿಂಗ್ ಟೈಮ್ ಆಗೋಗಿತ್ತು. ಸರಿ ಅಂತೇಳಿ ನಾವು ಒಳಗಡೆ ಹೋದ್ವಿ. ಅಲ್ಲಿ ಬೇರೆ ಯಾರು ಹೋಮ ಮಾಡಿಸ್ತಾಯಿದ್ರು, ಫ್ಯಾಮಿಲಿದು ಹೋಮ ಮಾಡಿಸ್ತಾಯಿದ್ರು. ನಾವೆಲ್ಲ ಕೈ ಮುಕ್ಕೊಂಡು ಆಮೇಲೆ ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಎಲ್ಲ ಕ್ಲೋಸಿಂಗ್ ಟೈಮು ಅಂತೇಳಿ ಬೇಗ ಹೋಗಿ ಅಂತ ಅಲ್ಲಿ ಫೋನ್ ಅಲೋ ಇರಲಿಲ್ಲ. ನಾನು ಒಳಗಡೆ ಮಾಡಿಕೊಂಡೆ. ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗಡೆ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿ ಮಾಡ್ಕೊಳ್ಳೋಂಗಿಲ್ಲ ಅಂತಲೇ ಬೋರ್ಡ್ ಹಾಕಿದ್ರು. ಸರಿ ಅಂತೇಳಿ ಇಲ್ಲಿ ನಾವೇನೇನು ದೃಷ್ಟಿ ಎಲ್ಲ ತಗೊಂಡು ನಿಂಬೆಹಣ್ಣು ಚುಚ್ಚಿ ಬಂದು ಮತ್ತು ಇಲ್ಲಿ ನಾವೇನಾರು ಅಂದ್ಕೊಂಡಿದ್ದೀವಿ ಅಂತಂದರೆ ಇದು ಪೇಪರಲ್ಲಿ ಬರೆದು ಈ ದೇವ್ರಿಗೆ ಕೊಡ್ತಾರೆ. ಸರಿ ಅಂತೇಳಿ ನಾವೆಲ್ಲ ಕೈ ಮುಕ್ಕೊಂಡು ಪ್ರಸಾದಕ್ಕೆ ಹೋದ್ವಿ. ಅಲ್ಲಿ ಪ್ರಸಾದ ಕೊಡ್ತಿದ್ರು, ಅಂದರೆ ಬಿಸಿಬೇಳೆ ಭಾತು ಸಿಹಿ ಪೊಂಗಲ್ ಕೊಟ್ಟರು. ಸ್ವಲ್ಪ ಜೊನ್ನೆಗೆ ಕೊಟ್ಟಿದ್ದು ಅದನ್ನು ಹಂಗೆ ತಿನ್ಕೊಂಡು ಮಕ್ಳುಗಳು ತಿನ್ನಲಿಲ್ಲ. ಅಲ್ಲಿ ತುಂಬ ಬಿಸಿ ಇತ್ತು. ಅದು ಇನ್ನು ಸರಿಯಾಗಿ ತಿನ್ನಲಿಲ್ಲ ಅಂತೇಳಿ ನಾವೇ ತಿನ್ಕೊಂಡು, ಅಂದರೆ ದೇವಸ್ಥಾನದೊಳಗಡೆ ಎಷ್ಟೇ ಜನ ಹೋದರೂ ಊಟ ಕೊಡ್ತಾರೆ. ಅಂದರೆ ಮಾಮೂಲಿ ಅಲ್ಲೇ ಟೇಬಲ್ಲು ಚೇರೆಲ್ಲ ಹಾಕಿರ್ತಾರೆ, ಅಲ್ಲೇ ಒಳಗಡೆ ಊಟ ಕೊಡ್ತಾಯಿದ್ರು. ಇವತ್ತೇನೋ ಜೊನ್ನೆಗೆ ಕೊಟ್ಟಿದ್ರು. ಸರಿ ಆಯಿತು ಅಂತೇಳಿ ನಾವು ಪ್ರಸಾದ ಅಲ್ವಾ ಅಂತ ಸ್ವಲ್ಪ ತಿನ್ಕೊಂಡು, ಮಕ್ಳುಗಳು ತಿಂದಿಲ್ಲ, ತುಂಬ ಬಿಸಿ ಇತ್ತು, ಅವರು ತಿನ್ನಲಿಲ್ಲ. ಸರಿ ಅಂತೇಳಿ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಅಲ್ಲಿ ಬಸ್ಸು ಸುಮಾರು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ, ಬಸ್ಸೇ ಬರಲಿಲ್ಲ. ಆಮೇಲೆ ಅಂತಿಂತ ಫೈನಲಿ ಬಸ್ ಬಂತು. ಆಮೇಲೆ ಬಸ್ ಹತ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಂತೂ ಇವತ್ತು ಬರ್ತಡೇ ಇರೋ ಕಾರಣ ಹೆವಿ ರಶ್ ಇತ್ತು. ರಶ್ ಅಂತ ಕೇಳ್ತಾರೆ, ನಾವು ಒಳಗಡೆಗೆ ಹೋಗೋಕ್ಕಾಗಲಿಲ್ಲ. ಬಾಗ್ಲ ಹತ್ರನೇ ನಿಂತಿದ್ವಿ. ತುಂಬ ರಶ್ ಇತ್ತು. ಕಾಲು ಹಾಕೋಕ್ಕೆ ಜಾಗ ಇರಲಿಲ್ಲ. ಸರಿ ಅಂತೇಳಿ ಸ್ವಲ್ಪ ಹೊತ್ತು ಹಾಗೆ ಸುಮಾರು ಒಂದು ಅರ್ಧ ಗಂಟೆ ಅಲ್ಲೇ ವೆಯ್ಟ್ ಮಾಡಿದ್ವಿ. ಜನ ಮುಂದಕ್ಕೆ ಹೋಗ್ತಾಯಿಲ್ಲ, ಹಿಂದಕ್ಕೆ ಹೋಗ್ತಾಯಿಲ್ಲ. ಆಮೇಲೆ ನೋಡ್ಕೊಂಡು ಹಂಗೆ ಜೂಮ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ. ಮಹಾಮಂಗಳಾರತಿ ಆಗ್ತಾಯಿತ್ತು ಅಂತೇಳಿ ಸ್ಕ್ರೀನೆಲ್ಲ ಮುಚ್ಚಿದ್ರು. ಆಮೇಲೆ ಮಹಾಮಂಗಳಾರತಿ ಆದಮೇಲೆ ಸ್ಕ್ರೀನ್ ಓಪನ್ ಮಾಡಿದ್ರು. ಯಾರು ನೋಡಿದ್ರು ಫೋನಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿದ್ರು. ಸಖತ್ತಾಗಿ ಅಲಂಕಾರ ಮಾಡಿದ್ರು ದೇವ್ರಿಗೆ. ಅದು ಮುಗಿಸ್ಕೊಂಡ್ವಿ. ಅಲ್ಲಿ ಪ್ರಸಾದ ಕೊಟ್ಟರು, ತಿನ್ಕೊಂಡು ಬಂದು ಶ್ವೇತಾ ಅವ್ರ ಮನೆಗೆ ಹೋದ್ರು. ನಾನು ನಮ್ಮ ಮನೆಗೆ ಬಂದೆ. ಬರೋಷ್ಟರಲ್ಲಿ ನನ್ನ ಮಗಳು ಸ್ಕೂಲಿಂದ ಬಂದು ಬಟ್ಟೆ ಎಲ್ಲ ಮಡ್ಚಿಕ್ತಾಯಿದ್ಲು. ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕ್ಬಿಟ್ಟು ಹೋಗಿದ್ದೆ. ಮಡ್ಚಿಕ್ತಾಯಿದ್ಲು. ಸರಿ ಆಮೇಲೆ ತುಂಬ ಜಾಸ್ತಿ ಬಟ್ಟೆ ಇತ್ತು ಇವತ್ತು. ಅವಳೇ ಮಡ್ಚಿಕ್ತಾಯಿದ್ಲು. ಯಾವಾಗಲೂ ಅವಳೇ ಎಲ್ಲ ಮಡ್ಚಿಕ್ಕೋದು, ಯಾವ್ಯಾವ ಜಾಗಕ್ಕೆ ಏನೇನು ಇಡಬೇಕು ಅದನ್ನ ಎತ್ತಿ ಕೂದಲು. ಅವಳು ಬೆಳಗ್ಗೆ ಮೈ ತೊಳ್ಕೊಂಡು ಸ್ಕೂಲಿಗೆ ಹೋಗಿದ್ಲು. ತಲೆಗೆ ಸ್ನಾನ ಮಾಡಿಸಿರಲಿಲ್ಲ ಅಂತೇಳಿ. ಆಮೇಲೆ ಬಟ್ಟೆ ಎಲ್ಲ ಮಡ್ಚಿಕ್ಕಿದ್ಮೇಲೆ ನಾನು ಬಂದು ತಲೆಗೆ ಸ್ನಾನ ಮಾಡಿಸಿದ್ದೆ. ಸ್ನಾನ ಮಾಡಿಸಿದ
ಅದಾದಮೇಲೆ ಹೋಮ್ವರ್ಕ್ ಎಲ್ಲ ಬರ್ತಾ ಇದ್ದಾಳೆ. ಹೋಮ್ವರ್ಕ್ ಬರೆದ್ಲು. ಆಮೇಲೆ ನಾನು ಸಂಜೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡೋಕೆ ಹೋದೆ. ಅಮ್ಮ ನಾನು ತಲೆಗೆ ಸ್ನಾನ ಮಾಡಿದ್ದೀನಲ್ಲ, ನಾನೇ ಮಾಡ್ತೀನಿ ಬಿಡಿ ಅಮ್ಮ, ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಾ, ನಾನು ಹೋಗಿಲ್ಲ ದೇವಸ್ಥಾನಕ್ಕೆ ಅಂತೇಳಿ ಅವಳೇ ಪೂಜೆ ಮಾಡ್ತಾಯಿದ್ಲು. ಅಂದರೆ ದೀಪ ಉರಿತಾ ಇತ್ತು, ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಗಂಧ ಕಡೆ ಅವಳೇ ಹಚ್ಚಿದ್ಲು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.